ಶಿಲೆಗಳು. ಡೆಫಿನೇಷನ್ ಡೈರೆಕ್ಟ್ಲಿ, ಖನಿಜಗಳ ಸಂಯುಕ್ತ ರೂಪವನ್ನು ಶಿಲೆಗಳು ಎನ್ನುವರು. ಖನಿಜಗಳ ಸಂಯುಕ್ತ ರೂಪವನ್ನು ಶಿಲೆಗಳು ಎನ್ನುವರು. ದಿ ಕಾಂಪೋಸಿಷನ್ ಆಫ್ ಮಿನರಲ್ಸ್ in a solidified form. Composition of minerals in a solidified form is generally called as rock. Generally called as rock. Okay. ಖನಿಜಗಳಿದಾವೆ ಅಂತಂದ್ರೆ ಯಾವ್ದಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೆಳಗೆ ಬರ್ಕೊಳ್ಳಿ, ಇದು ಒಂದು ಟೇಬಲ್ ಇದೆ, ನೆನ್ಪಿಟ್ಕೊಳ್ಬೇಕು ನಂಬರ್ಸ್. ಓಕೆ, ಭೂಮಿಯ ಮೇಲ್ಮೈಯಲ್ಲಿರುವ ಶಿಲೆಗಳ ಸಂಯೋಜನೆ, ಭೂಮಿಯ ಮೇಲ್ಮೈಯಲ್ಲಿರುವ ಶಿಲೆಗಳ ಸಂಯೋಜನೆ, ಕಾಂಪೋಸಿಷನ್ ಆಫ್ ಮಿನರಲ್ಸ್ ಆರ್ ಅತಿ ಹೆಚ್ಚಿನ ಪ್ರಮಾಣದಲ್ಲಿರೋದು ಶಿಲೆಗಳ ಒಳಗೆ ಆಕ್ಸಿಜನ್ 47%. ಅದ್ರ ಕೆಳಗೆ ಬರ್ಕೊಳ್ಳಿ, ಸಿಲಿಕಾನ್ ಸೆಕೆಂಡ್ ಹೈಯೆಸ್ಟ್ ಇರೋದು ಸಿಲಿಕಾನ್. ಸಿಲಿಕಾನ್ 28%. ಮೂರನೇದ್ದು ಅಲ್ಯೂಮಿನಿಯಂ 8%. 8 ಅಲ್ಯೂಮಿನಿಯಂ 8%. ಫೋರ್ತ್ ಕಬ್ಬಿಣ, ಫೆರಸ್ ಅಥವಾ ಐರನ್ 5%. ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಈ 4 ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್. ಆಲ್ರೆಡಿ ಕೇಳಿದ್ದಾರೆ ಕ್ರೊನಾಲಜಿಕಲ್ ಆಗಿ ಬರೀರಿ ಅಂತ ಹೇಳಿ. ಬಟ್ NCERT ಒಳಗೆ ಇನ್ನು 4 ಹೆಸರು ಕೊಟ್ಟಿದ್ದಾರೆ. ಸೊ ಅದನ್ನು ಬರ್ಕೊಳ್ಳೋದು ಬೆಟರ್, ಸೇಫರ್ ಸೈಡ್. ಸೊ 5ನೇ ಸ್ಥಾನದ ಒಳಗೆ ಬರೋದು ಕ್ಯಾಲ್ಸಿಯಂ, 5th ಪೊಸಿಷನ್. ಧಾತುಗಳಲ್ಲಿ ಕ್ಯಾಲ್ಸಿಯಂ 3.6%. 3.6%. 6th ಸೋಡಿಯಂ, ಸೋಡಿಯಂ 2.8%. 2.8. 7th ಪೊಸಿಷನ್ ಪೊಟ್ಯಾಸಿಯಂ 2.6%. 8th ಪೊಸಿಷನ್ ಮ್ಯಾಗ್ನೀಸಿಯಂ 2%. ಅಂಡ್ ಲಾಸ್ಟ್ಲಿ ಅದರ್ ಎಲಿಮೆಂಟ್ಸ್, ಇನ್ನಿತರ ಧಾತುಗಳು. ಇನ್ನಿತರ ಧಾತುಗಳು. ಓಕೆ, ಸೊ ಐ ರಿಪೀಟ್ ಅಗೇನ್, ಫಸ್ಟ್ 4 ಆರ್ ಇಂಪಾರ್ಟೆಂಟ್. ಎನಿ ಕಂಡೀಷನ್ ನೆನ್ಪಿಟ್ಕೊಳ್ಳಿ. ಮತ್ತೆ ಇನ್ನೊಂದು ಏನಿದೆ ಅಂತಂದ್ರೆ ಇಲ್ಲೇ ಕ್ಲಾರಿಫಿಕೇಶನ್ ಕೊಡ್ತೇನೆ. ಹಿಂಗೆ ಮುಂದಿನ ಕ್ಲಾಸಸ್ ಮಲ್ಟಿಪಲ್ ಟೈಮ್ಸ್ ಒಳಗೆ ಹಿಂಗೆ ರಿಪೀಟ್ ಆಗುತ್ತೆ, ಹಿಂಗೆ ಟೇಬಲ್ಸ್ಗಳು. ಇದಕ್ಕೂ ಒಂದಾಯ್ತು. ಅಟ್ಮಾಸ್ಫಿಯರ್ ಗ್ಯಾಸಸ್ ಕಾಂಪೋಸಿಷನ್ ಹಿಂಗೆ ಬರುತ್ತೆ ಪರ್ಸೆಂಟ್ ವೈಸ್. ಸಮುದ್ರದ ನೀರದ ಒಳಗಿರೋ ಉಪ್ಪಿನಾಂಶದ್ದು ಕಾಂಪೋಸಿಷನ್ ಬರುತ್ತೆ. ಸೋಡಿಯಂ ಕ್ಲೋರೈಡ್ ಎಷ್ಟಿದೆ, ಮ್ಯಾಗ್ನೀಷಿಯಂ ಕ್ಲೋರೈಡ್ ಎಷ್ಟಿದೆ ಅಂತ ಅದ್ರದ್ದು ಹಿಂಗೆ ಚಾರ್ಟ್ ಬರುತ್ತೆ. ಸೊ ಅದಕ್ಕೆ 3 ಮೇಲೂ ಕ್ವಶನ್ ಕೇಳಿದ್ದಾರೆ ಆಲ್ರೆಡಿ. Okay, you need to be very careful on what he is asking in the exam hall. Okay, that's what the thing. You need to be bit careful. Mix up ಮಾಡ್ಕೊಳ್ಳೋಕೆ ಹೋಗಬೇಡಿ. Literally, I should not say it, but that's what the reality. Mug it up. Numbers ಹಿಡ್ಕೊಂಡೆ ಮಗ್ ಅಪ್ ಮಾಡಿ ಇಟ್ಕೊಂಡ್ಬಿಡಿ. ಓಕೆ, ಇನ್ನು ಮುಂದೆ ಏನಿದೆ ಥೆರಾಟಿಕಲ್ ಇರೋದನ್ನ ಮೆನ್ಷನ್ ಮಾಡ್ಕೋತ ಹೋಗ್ತೇನೆ. ಸೊ ಕೆಳಗೆ ಸಬ್ ಹೆಡಿಂಗ್ ಹಾಕೊಳ್ಳಿ. ಟೈಪ್ಸ್ ಆಫ್ ರಾಕ್ಸ್, ಶಿಲೆಗಳ ವಿಧಗಳು. ಟೈಪ್ಸ್ ಆಫ್ ರಾಕ್,
ಶಿಲೆಗಳ ವಿಧಗಳು ಮುಖ್ಯವಾಗಿ 3 ವಿಧಗಳು ಬರುತ್ತೆ. There are 3 major type of the rocks. 3 major types. ಒಂದನೇದ್ದು ಅಗ್ನಿಶಿಲೆಗಳು, ಇಗ್ನಿಯಸ್ ರಾಕ್. ಎರಡನೇದ್ದು ಪದರು ಶಿಲೆಗಳು, ಸೆಡಿಮೆಂಟರಿ ರಾಕ್ಸ್. ಸೆಡಿಮೆಂಟರಿ ರಾಕ್. ಮೂರನೇದ್ದು ರೂಪಾಂತರ ಶಿಲೆಗಳು, ಮೆಟಾಮಾರ್ಫಿಕ್ ರಾಕ್. ಮೆಟಾಮಾರ್ಫಿಕ್ ರಾಕ್ಸ್. ಓವರ್ 3 ಟೈಪ್ ಆಫ್ ದಿ ರಾಕ್ಸ್. ನೀವು ಭೂಮಿ ಮೇಲಿಂದ ಯಾವುದೇ ಶಿಲೆ ತಗೊಳ್ಳಿ, ಈ 3 ಕ್ಯಾಟಗರಿಯಲ್ಲೇ ಇರುತ್ತೆ. ಇದ್ರೊಳಗೆ ಉಪವಿಧಗಳು ಸಾಕಷ್ಟು ಬರುತ್ತೆ. ಎಸ್ ಹರ್ ಹೇಳ್ತೇನ್ರಲ್ಲ ಅಕ್ರೆ, ಅಲ್ಲಿ ಮೆನ್ಷನ್, ಡೋಂಟ್ ವರಿ. ಮೇನ್ಸಿಗೂ ಬರುತ್ತೆ, ಪ್ರಿಲಿಮ್ಸ್ಗೂ ಬರುತ್ತೆ, ಮೇನ್ಸಿಗೂ ಬರುತ್ತೆ. ಓಕೆ, ಬಟ್ ದಟ್ಸ್ ವಾಟ್ ದ ಥಿಂಗ್. ಅದಕ್ಕೆ ನಾನು ಏನು ವರ್ಡ್ ಯೂಸ್ ಮಾಡಿದೆ, ನಿಮಗೆ ಯಾಕೆ ಡೌಟ್ ಬರ್ತದ್ದು ಗೊತ್ತಾಯ್ತು ನನಗೆ. ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಬಿಗಿನಿಂಗ್ ಒಳಗೆ ಇದಾವೆ ಈ ಥಿಯರಿಗಳು. ಇದನ್ನ ಹೇಳೋಕ್ಕಿಂತ ಮೊದಲು ಏನು ಹೇಳಿದೆ, ನಾನು ಶಫಲ್ ಮಾಡಿದ್ದೀನಿ ಅಂತ ಹೇಳಿದ್ನಿಲ್ರಿ ಆಕ್ಚುಲಿ. ಸೊ ವಿಲ್ ಟೇಕ್ ದ ಟೈಮ್. ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ರೀ, ನೀವು ಅದು ಹೆಂಗೆ ಕನ್ಸಿಡರ್ ಮಾಡ್ತೀರೋ ನೋಡಿ. ಫಿಸಿಕಲ್ ಜಿಯೋಗ್ರಫಿ ಇವತ್ತು ಮುಗೀತಂತ ಅಂದ ದಿನ ನಿಮ್ಮ ತಲೆಯಲ್ಲಿ ಏನಾದರೂ ಡೌಟ್ ಇತ್ತು, ಏನಾದರೂ ಟಾಪಿಕ್ ಉಳಿದಿತ್ತಂದ್ರೆ ಐ ಶುಡ್ ಬಿ ಪನಿಷಬಲ್. ಕವರ್ ಮಾಡ್ತೀನಿ. ಇವತ್ತು ಸಬ್ಜೆಕ್ಟ್ ಮುಗಿದಿದೆ ಅಂತಂದ್ರೆ ಹಿಂದೆ ಮುಂದೆ ಹೊಳ್ಳಾಡಿಸಿ ಹೆಂಗಾದ್ರೂ ಕವರ್ ಮಾಡಿರ್ತೇನೆ, ಉಳಿಸಲ್ಲ. ಉಳಿಸಿದ್ದೆ ಅಂತಂದ್ರೆ ಅದನ್ನ ಮೊದಲೇ ಬಾಯಿ ಬಿಟ್ಟು ಹೇಳ್ತೀನಿ, ಇದನ್ನ ಓದ್ಕೊಳ್ಳಿ ಅಂತ ಹೇಳಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ದೋಸ್ ಆರ್ ದ ಥಿಂಗ್ಸ್ ಕವರ್ಡ್. ಲೆಟ್ ದ ಟೈಮ್ ಕಮ್ಸ್ ವೆನ್ ಇಟ್ ಈಸ್ ಪಾಸಿಬಲ್ ವಿಲ್ ಗೋ ಥ್ರೂ ದಟ್. ಓಕೆ, ನಾನು ಭಾಳ ಟಾಪಿಕ್ ಮಿಸ್ ಮಾಡಿದ್ದೇನೆ ರೀ. ಈಗ ಆಲ್ರೆಡಿ ಹೇಳ್ಬೇಕಂತಂದ್ರೆ ಲ್ಯಾಟಿಟ್ಯೂಡ್ಸು, ಲಾಂಜಿಟ್ಯೂಡ್ಸು, ಮೂನು, ಫೇಸಸ್ ಆಫ್ ಮೂನು, ಕಾಂಟಿನೆಂಟಲ್ ಡ್ರಿಫ್ಟ್, ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಯಾವುದನ್ನು ಈಗ ಹೇಳಿಲ್ಲ, ಎಲ್ಲಾನು ಮುಂದೆ ಹೇಳೋನಿದ್ದೇನೆ. ನಾ ಡೈರೆಕ್ಟ್ ಆಗಿ ಶಿಲೆಗೆ ಬಂದಿದ್ದೇನೆ, ಮಿಕ್ಸ್ ಮಾಡಿದ್ದೇನೆ. ಓಕೆ, ಸೊ ಡೋಂಟ್ ವರಿ, ದೋಸ್ ಆರ್ ದ ಥಿಂಗ್ಸ್ ನಾಟ್ ಸ್ಕಿಪ್ಡ್. ವೇರ್ ವಾಸ್ ಐ? ಭೂಮಿ ಮೇಲಿರೋ ಯಾವುದೇ ಶಿಲೆಗಳನ್ನ ನಾವು ಕನ್ಸಿಡರ್ ಮಾಡ್ತಿದೀವಿ ಅಂತಂದ್ರೆ ಈ 3 ಕ್ಯಾಟಗರಿಯಲ್ಲಿ ಇರುತ್ತೆ ಅಂತ ಹೇಳ್ತೇನೆ. ಇದ್ರ ಒಳಗೆ ಸಬ್ ಕ್ಲಾಸಿಫೈ ಮಾಡ್ಕೋತ ಹೋಗ್ಬೋದು. ಎದಕ್ಕೆ ಹೇಳ್ತಿದ್ದೇನೆ, ಟೆಕ್ಸ್ಟ್ ಬುಕ್ಸ್ ಒಳಗೆ ಕ್ಲಾಸಿಫಿಕೇಶನ್ ಡಿಫ್ರೆಂಟ್ ವೇ ಒಳಗೆ ಮಾಡ್ಕೋತ ಹೋಗಿದ್ದಾರೆ ಬೇಸ್ಡ್ ಆನ್ ದ ಜಿಯೋಲಾಜಿಸ್ಟ್ ಅಪ್ರೋಚ್. ಓಕೆ, ಅದು ಯಾವುದನ್ನು ಕಾಂಪ್ಲಿಕೇಟ್ ಮಾಡಕ್ ಹೋಗ್ಬೇಡಿ. ನಾನು ಏನ್ ಹೇಳ್ತಿದ್ದೇನೆ ಪ್ಯೂರ್ಲಿ NCERT ಒಳಗೆ ಹೆಂಗೆ ಕೊಟ್ಟಿದ್ದಾನೆ ಅದರದ್ದು ಕ್ಲಾಸಿಫಿಕೇಶನ್ ಫಾಲೋ ಮಾಡ್ಕೋತ ಹೊಂಟಿದ್ದೇನೆ. ಸೊ ದಟ್ to the maximum extent it simplifies your problem. Okay, all the rocks, different type of the rocks are being covered, but within this we'll go with the sub classification. Okay, so coming to the thing, we'll discuss these rocks one by one. First of this, igneous rock, ಅಗ್ನಿಶಿಲೆಗಳು. ಓಕೆ, ಇಗ್ನಿಯಸ್ ಅನ್ನೋದು ಇಂಗ್ಲಿಷ್ ವರ್ಡ್, ಬಟ್ ಅದ್ರದ್ದು ಮೂಲ ಇರೋಂಥ ಪದ ಏನಿದೆ ಇಗ್ನಸ್ ಅಂತ ಹೇಳ್ತಾರೆ, ಅಥವಾ ಇಗ್ನಿಷನ್ ಅಂತ ಹೇಳ್ತಾರೆ. ಇಗ್ನಸ್ ಅನ್ನೋ ವರ್ಡ್ ಮೀನಿಂಗ್ ಅಂತಂದ್ರೆ ದಟ್ ಗಿವ್ಸ್ ದ ಮೀನಿಂಗ್ ಆಸ್ ಅ ಫೈರ್. ಈ ಅರ್ಲಿ ರೋಮನ್ಸ್ಗೆ ನಾವು ನೋಡ್ಬೇಕಂದ್ರೆ ಅವ್ರ ಹಿಸ್ಟ್ರಿ ಒಳಗೆ 2 ದೇವತೆಗಳದ್ದು ಬಗ್ಗೆ ಮೆನ್ಷನ್ ಮಾಡ್ತಾರೆ ಅವರು. ಓಕೆ, ದ ಗಾಡ್ಸ್ ಆಫ್ ಫೈರ್ ಅಂತ ಹೇಳ್ತಾರೆ. ಒಂದು ವಲ್ಕನ್. ಓಕೆ, ಇದು ಅಗ್ನಿ ದೇವತೆನೆ. ಅರ್ಲಿ ರೋಮನ್ಸ್ ಇತಿಹಾಸದೊಳಗೆ ನಾವು ನೋಡಿಬತ್ತಂದ್ರೆ, ಓಕೆ, ಅಂದ್ರೆ ಬೆಂಕಿಯ ದೇವತೆ ಅಂತ ಈಗ ನಾವು ಅಗ್ನಿ ದೇವತೆ ಅಂತ ಹೆಂಗೆ ಹೇಳ್ತೇವಲ್ಲ ಆ ರೀತಿಯಾಗಿ ಅವ್ರ ಹಿಸ್ಟ್ರಿ ಒಳಗೆ ನಾವು ನೋಡಿಬತ್ತಂದ್ರೆ ದೇ ಯೂಸ್ ಟು ಕನ್ಸಿಡರ್ ಇಟ್ ಆಸ್ ವಲ್ಕನ್. ಬಟ್ ವಲ್ಕನ್ ಏನು ದೇವತೆ ಇದೆ ಭೂಮಿಯ ಒಳಗಿಂದ ಬರುವಂತದ್ದು. ಅದೇ ವಲ್ಕನ್ ವರ್ಡ್ ಇಂಗ್ಲಿಷ್ ಒಳಗೆ ವೋಲ್ಕ್ಯಾನೋ ಆಗಿದೆ. ಓಕೆ, ಎರಡನೇದು ಹಿಂಗ್ ವರ್ಡ್ ಬರುತ್ತಂದ್ರೆ ದಟ್ ಈಸ್ ಇಗ್ನಸ್. ಇಗ್ನಸ್ ವರ್ಡ್ ಗಿವ್ಸ್ ದ ಮೀನಿಂಗ್ ಫೈರ್, ಜ್ವಾಲೆ ಅಥವಾ ಬೆಂಕಿ ಅಂತ ಅನ್ನೋ ಮೀನಿಂಗ್ ಕೊಡುತ್ತೆ. ಆ ಇಗ್ನಸ್ ವರ್ಡ್ ಇಂಗ್ಲಿಷ್ದೊಳಗೆ ಬಂದಿರೋದೇನು ಇಗ್ನಿಯಸ್. ಅದನ್ನೇ ಕನ್ನಡದೊಳಗೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅಗ್ನಿಶಿಲೆಗಳಂತ ಹೇಳ್ತಿದ್ದಾರೆ. ಅಂದ್ರೆ ಅವನೇನ್ ಹೇಳಕ್ ಟ್ರೈ ಮಾಡ್ತಿದ್ದಾನಂದ್ರೆ ಅಗ್ನಿಯಿಂದ ಹುಟ್ಟಿರುವಂತ ಶಿಲೆಗಳು ಅಗ್ನಿಶಿಲೆ ಅಂತ ಹೇಳ್ತಿದ್ದಾನೆ. ಬಟ್ ಅಗ್ನಿಯಿಂದ ಶಿಲೆ ಹುಟ್ಟುತ್ತಾ ಇಲ್ಲ. ಅಗ್ನಿ ಅಂತಂದ್ರೆ ಅವ್ರು ಏನು ಊಹೆ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಜ್ವಾಲಾಮುಖಿನ ಊಹೆ ಮಾಡ್ತಿದ್ದಾರೆ.
ಜ್ವಾಲಾಮುಖಿಯ ಕಾರ್ಯಾಚರಣೆ ಒಳಗಿಂದ ಬೆಂಕಿ ಹೊರಗೆ ಬಂದಂಗೆ ಕಾಣುತ್ತೆ ಅವ್ರಿಗೆ. ಸೊ ಅದಕ್ಕೆ ಜ್ವಾಲಾಮುಖಿಯ ವಸ್ತುರಾಶಿ ಹೊರಗೆ ಬಂದು ತಂಪಾಗಿ ಶಿಲೆಗಳು ಏನು ಹುಟ್ಟುತ್ತಿರುತ್ತೆ ನೋಡಿ, ಅದಕ್ಕೆ ಅಗ್ನಿಶಿಲೆಗಳಂತ ಕರೀತಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್? ಸೊ ಅದಕ್ಕೆ ಫಸ್ಟ್ ಪಾಯಿಂಟ್ ಏನಿದೆ ಅಂತಂದ್ರೆ, ಈ ಶಿಲೆಗಳು ಶಿಲಾಪಾಕದ ಘನೀಕರಣದಿಂದ ಉಗಮವಾಗುವವು. ಶಿಲಾಪಾಕದ ಘನೀಕರಣದಿಂದ ಉಗಮವಾಗುವವು. These are the rocks formed by solidification of magma. Solidification of magma. ಶಿಲಾಪಾಕದ ಘನೀಕರಣದಿಂದ ಉಗಮವಾಗುವವು. Rocks formed by solidification of the magma. ಈ ಮೂರು ಶಿಲೆಗಳಲ್ಲಿ ಮೊದಲು ಹುಟ್ಟಿರೋ ಶಿಲೆಗಳು ಇವೆ. ಅದಕ್ಕೆ ಇರೋ ಹೆಸರು ಏನಂತ, ದೀಸ್ ಆರ್ ದ ರಾಕ್ಸ್ ಕಾಲ್ಡ್ ಆಸ್ ಪ್ರೈಮರಿ ರಾಕ್ಸ್. ಕನ್ನಡಲ್ಲೇ ಪ್ರಾಥಮಿಕ ಶಿಲೆಗಳು. ಎದಕ್ಕೆ ಪ್ರಾಥಮಿಕ ಅಂತ ಹೇಳ್ತಿದ್ದಾರೆ? ಫಸ್ಟ್ ಟು ಡೆವಲಪ್, ಮೊದಲು ಹುಟ್ಟಿರುವಂತಹ ಶಿಲೆಗಳು ಇವು. Okay, these are the primary rocks. Third, ಇವತ್ತರದ ಕ್ಯಾರೆಕ್ಟರ್ ಅಂತ ನಾವು ನೋಡುವತ್ತಂದ್ರೆ, very important, you can keep it as a star mark. Very important statement. These rocks show crystalline structure. They show crystalline structure or crystal structure. ಇವು ಹರಳುಗಳ ರಚನೆಯನ್ನು ಹೊಂದಿವೆ. ಹರಳುಗಳ ರಚನೆಯನ್ನು ಹೊಂದಿವೆ. ಸ್ಪಷ್ಟವಾದ ಹರಳುಗಳ ರಚನೆ ಹೊಂದಿವೆ. ಏನು ಹರಳುಗಳ ರಚನೆ ಅಂತಂದ್ರೆ ಕ್ರಿಸ್ಟಲ್ಸ್. ಎಸ್, ಫಿಸಿಕ್ಸ್ ಒಳಗಾಗಿರ್ಬೋದು ಅಥವಾ ಕೆಮಿಸ್ಟ್ರಿ ಒಳಗಾಗಿರ್ಬೋದು, ಕ್ರಿಸ್ಟಲೈನ್, ನಾನ್ ಕ್ರಿಸ್ಟಲೈನ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಕ್ರಿಸ್ಟಲ್ ಪ್ಯಾಟರ್ನ್ ಅಂತಂದ್ರೆ ಈ ಶಿಲೆಗಳನ್ನ ನೋಡಿದ್ವತ್ತಂದ್ರೆ, ಓಕೆ, ಹರಳುಗಳ ರಚನೆ ಸಾಮಾನ್ಯವಾಗಿ ಹೆಕ್ಸಾಗೋನಲ್ ಪ್ಯಾಟರ್ನ್ ಅಂತ ಹೇಳ್ತೇವೆ. ಯೂಶಲಿ ಇರೋದು ಇದೇ ಪ್ಯಾಟರ್ನ್. ಓಕೆ, ಬಟ್ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗತ್ತೆ. ನಾನೀಗ ಚಿತ್ರ ಸರಳ ಆಗ್ಲಿ ಅಂತ ಹೇಳಿ ಹೆಂಗ್ ತೋರಿಸ್ತೇನೆ, ಜಸ್ಟ್ ಈ ರೀತಿ ಕಾಳು ಕಾಳಾದ ರಚನೆಗತೆ ಇರ್ತೈತಿ ಶಿಲೆಗಳ. ಓಕೆ, ನೀವು ಒಂದ್ ಯಾವ್ದಾದ್ರು ಶಿಲೆ ತಗೊಂಡು, ಅಗ್ನಿ ಶಿಲೆ ಇರಬೇಕು ಸ್ಪೆಸಿಫಿಕ್ ಆಗಿ, ಅದನ್ನ ಬ್ರೇಕ್ ಮಾಡಿ ಆ ಫ್ರೆಶ್ ಬ್ರೋಕನ್ ಪಾರ್ಟ್ ಇರುತ್ತೆ ನೋಡಿ, ಅದನ್ನ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರತ್ತಂದ್ರೆ ಆ ಮಣ್ಣಿನ ಕಣಗಳ ತನ್ನೋ ರೀತಿ ಒಳಗೆ ಸಣ್ಣ ಸಣ್ಣ ಕಾಳದ ರಚನೆ ಇರುತ್ತೆ. ಓಕೆ, ಆ ಕಾಳುಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರಂದ್ರೆ ಎಲ್ಲಾ ಕಾಳುಗಳದ ಗಾತ್ರ ಮತ್ತು ಅದು ಹೊಂದಾಣಿಕೆ ಆಗಿರೋ ರೀತಿ ಒಂದೇ ರೀತಿ ಒಳಗಿರುತ್ತೆ. ಹಿಂಗ ಆರ್ಡರ್ ಅಂತ ಹೇಳ್ತೇವಲ್ಲ, ಸಿಸ್ಟಮೆಟಿಕ್ ಕ್ಲಿಯರ್ ಜನರೇಟೆಡ್ ಆರ್ಡರ್ ಇರುತ್ತೆ. ಒಂದು ಕಾಳ ದೊಡ್ಡ ಗಾತ್ರದ ಒಳಗಿದ್ದು ಒಂದು ಸಣ್ಣ ಗಾತ್ರ ಹಿಂಗಿರಲ್ಲ. ಕ್ರಿಸ್ಟಲೈನ್ ಪ್ಯಾಟರ್ನ್ ಅಂದ್ರೆ ಇಟ್ ಇಸ್ ವೆರಿ ಕ್ಲಿಯರ್, ಇಟ್ ಹ್ಯಾಸ್ ಟು ಬಿ ಆಫ್ ಓನ್ಲಿ ಸಿಂಗಲ್ ಸೈಜ್ ಅಂಡ್ ಕ್ಲಿಯರ್ಲಿ ಸ್ಟ್ರಕ್ಚರ್ಡ್ ಮ್ಯಾನರ್. ಹೆಕ್ಸಾಗೋನಲ್ ಇತ್ತು ಅಂದ್ರೆ ಹೆಂಗ್ ಜನರೇಟ್ ಆಗಿರುತ್ತೆ ನೋಡಿ, ಈ ರೀತಿ ಒಳಗಿದೆ ಅಂತಂದ್ರೆ ಇಲ್ಲಿಂದ ಮತ್ತೊಂದು ಕ್ರಿಸ್ಟಲ್ ಜನರೇಟ್ ಆಗಿರುತ್ತೆ, ಇಲ್ಲಿಂದ ಮತ್ತೊಂದು ಕ್ರಿಸ್ಟಲ್ ಜನರೇಟ್ ಹಾಕೊಂಡು ಹೋಗಿರುತ್ತೆ. ಈ ರೀತಿ ಪರ್ಫೆಕ್ಟ್ ಆಗಿ ಆರ್ಡರ್ ಒಳಗೆ ಸೆಟ್ ಆಗಿರುತ್ತೆ. ಅದು ಹಂಗಿತ್ತಂದ್ರೆ ಅದು ಕ್ರಿಸ್ಟಲೈನ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಈಗ ಒಂದು ಕಾಳು ದೊಡ್ಡದಿದೆ, ಒಂದು ಸಣ್ಣದಿದೆ, ಮತ್ತೊಂದು ದೊಡ್ಡದು ಇತ್ತಂದ್ರೆ ಇಟ್ ಗೋಸ್ ದ ಮೀನಿಂಗ್ ಆಸ್ ನಿಯರ್ ಬೈ ನಾನ್ ಕ್ರಿಸ್ಟಲ್ ಪ್ಯಾಟರ್ನ್ ಅಂತ ಹೇಳ್ತಾರೆ. ಅಗ್ನಿಶಿಲೆಗಳದ್ದು ಮೋಸ್ಟ್ ಯುನೀಕ್ ಟ್ರೇಟ್ ಅಂತಂದ್ರೆ ಅದ್ರೊಳಗೆ ಈ ರೀತಿ ಕಾಳಾದ ರಚನೆ ಏನಿರುತ್ತೆ ಸ್ಪೆಸಿಫಿಕ್ ಆಗಿ ಕ್ರಿಸ್ಟಲ್ ಪ್ಯಾಟರ್ನ್ ಒಳಗೇನೆ ಇರುತ್ತೆ. ಬಟ್ ಅದನ್ನ ನೋಡ್ಬೇಕಂತಂದ್ರೆ ನೀವು ಜಸ್ಟ್ ಈಗ ಒಂದು ಶಿಲೆ ಪಿಕ್ ಮಾಡ್ಕೊಂಡು ಸರ್ ಇದು ಅಗ್ನಿಶಿಲೆ ಇದೆಯತ್ತಂದ್ರೆ ನನಗೆ ಇನ್ನೂ ಗೊತ್ತಾಗಲ್ಲ. ಅದು ಜಿಯೋಲಾಜಿಸ್ಟ್ಗಳು ಪಾಸಿಬ್ಲಿ ಸಮ್ ಎಕ್ಸ್ಟೆಂಟ್ ಹೇಳ್ಬೋದು. ಬಟ್ ಅವನು ಹೆಂಗ್ ಹೇಳ್ತಾನೆ, ಇದು ಅಗ್ನಿಶಿಲೆ ಇಲ್ಲತ್ತಂದ್ರೆ ವೇಟ್ ಐ ವಿಲ್ ಬ್ರೇಕ್ ಇಟ್ ಅಂತ ಫಸ್ಟ್ ಮುರಿತಾರ. ಅದನ್ನ ಮುರಿದಾದ್ಮೇಲೆ ಏನ್ ಮಾಡ್ತಾರೆ, ಫ್ರೆಶ್ ಬ್ರೋಕನ್ ಪಾರ್ಟ್ ಇರುತ್ತೆ ನೋಡಿ, ಹಿಂಗ್ ಸ್ಪ್ಲಿಟ್ ಮಾಡಿದ್ರತ್ತಂದ್ರೆ ಇದು ಹೊಸಾದ್ ಎಕ್ಸ್ಪೋಸ್ ಆಗತ್ತೆ ಪಾರ್ಟ್. ಇದನ್ನ ಅಬ್ಸರ್ವ್ ಮಾಡಿದ್ರಂದ್ರೆ ಹೇಳ್ಬಹುದು ಇದು ಕ್ರಿಸ್ಟಲೈನ್ ಇದೆಯೋ ನಾನ್ ಕ್ರಿಸ್ಟಲೈನ್ ಇದೆಯೋ ಅಂತ. ಯಾಕಂದ್ರೆ ಇದು ಮೊದಲು ಇದ್ದಿದ್ದು ಶಿಲೆ ಏನಿರ್ತೈತೆ ಇದು ಸ್ಮೂತ್ ಆಗಿ ಪಾಲಿಶ್ ಹಾಕೋತ್ ಹೋಗಿರುತ್ತೆ, ನುಣುಪಾಗಿ ಹೋಗಿರುತ್ತೆ. ಕಾಳಾದ ರಚನೆ ಏನಿರುತ್ತೆ ಕಾಣಲ್ಲ ಬರಿಗಣದಿಂದ ನೋಡ್ರೆ, ಇವನ್ ಟೆಲಿಸ್ಕೋಪ್ ಅಂದ್ರೆ ಮೈಕ್ರೋಸ್ಕೋಪ್ ಒಳಗೆ ನೋಡಿರತ್ತಂದ್ರೆ ನಿಮ್ಗೆ ಕಾಣಲ್ಲ. ಬಟ್ ಫ್ರೆಶ್ ಬ್ರೋಕನ್ ಪಾರ್ಟ್ ಇರುತ್ತೆ ಅದ್ರೊಳಗೆ ಅದು ಸ್ಪಷ್ಟವಾಗಿ ಆಗತ್ತೆ. ಅನ್ಡಿಸ್ಟರ್ಬ್ಡ್ ಏರಿಯಾ ಇರುತ್ತಲ್ಲ
ಅಲ್ಲಿ ಅದನ್ನ ನೀವು ನೋಡಬಹುದು ಸ್ಪಷ್ಟವಾಗಿ. ಈ ರೀತಿ ಒಂದೇ ರೀತಿಯ ಕಾಳದ ರಚನೆ ಇತ್ತಂದ್ರೆ ಅದು ಅಗ್ನಿಶಿಲೆ ಅಂತಾನೆ ಹೇಳ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐಮ್ ಸೇಯಿಂಗ್, ಗೆಟಿಂಗ್ ದ ಥಿಂಗ್. ಸೊ ಅಗ್ನಿಶಿಲೆಗಳ ರಚನೆ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಟ್ರೇಟ್ ಇರೋದು ಇದೆ. ಈಗ ಇದು ಕ್ವಶನ್ ನೋಡಿದ್ವಿ ತಿಳ್ಕೊಳ್ಳಿ, ವೆರಿ ಇಂಟ್ರೆಸ್ಟಿಂಗ್ಲಿ ಶಿಲೆಗಳ, ನಾನು ಸ್ಟಾರ್ಟಿಂಗ್ ಮೆನ್ಷನ್ ಮಾಡಿಲ್ಲ ಬಟ್ ಈಗ ಮೆನ್ಷನ್ ಮಾಡ್ತಿದ್ದೇನೆ. ಶಿಲೆಗಳದ ಮೇಲೆ ಎರಡು ರೀತಿ ಕ್ವಶನ್ ಕೇಳ್ಬಹುದು ಅವರು, ಹಂಗೆ ಕೇಳ್ತಾರೆ. ಒಂದು, ಶಿಲೆಗಳದ್ದು ಗುಣಲಕ್ಷಣಗಳ ಮೇಲೆ ಕ್ವಶನ್ ಕೇಳ್ತಾನೆ. ಓಕೆ, ಫಾರ್ ದ್ಯಾಟ್ ಮ್ಯಾಟರ್ ಐ ವಿಲ್ ಗಿವ್ ದ ಇವನ್ ಕ್ಲಾರಿಫಿಕೇಶನ್. 2014 KS ಫಿಲಿಮ್ಸ್ ಅವನೇನ್ ಮಾಡಿದಾನಂದ್ರೆ 3 ಶಿಲೆಗಳನ್ನ ಕೊಟ್ಟಿದ್ದಾನೆ, 3 ಕ್ಯಾರೆಕ್ಟರ್ ಕೊಟ್ಕೋತ ಹೋಗಿದ್ದಾನೆ. ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾನೆ. ಸಿಂಪಲ್ ಕ್ವಶನ್. ಅಗ್ನಿಶಿಲೆ ಅಂತಂತ ಸೇ ಫಾರ್ ಎಕ್ಸಾಂಪಲ್ ಅಗ್ನಿಶಿಲೆ, ಪದರಶಿಲೆ, ರೂಪಾಂತರ ಶಿಲೆ ಕೊಟ್ಟಿದ್ದಾನೆ. 3 ಕ್ಯಾರೆಕ್ಟರ್ ಒಳಗೆ ಅಂತ ಏನ್ ಕೊಟ್ಟಿದ್ದಾನೆ, ಸೇ ಫಾರ್ ಎಕ್ಸಾಂಪಲ್ ಇದ್ರ ಒಳಗೆ ಹರಳುಗಳ ರಚನೆ ಇದೆ, ಇದ್ರೊಳಗೆ ಜೈವಿಕ ಪಳೆಯುಳಿಕೆಗಳು ಕಂಡು ಬರುವವು, ಇವು ಅತಿಯಾದ ಉಷ್ಣತೆ ಮತ್ತು ಒತ್ತಡದಲ್ಲಿ ಉಗಮವಾಗುವಂತ 3 ಕ್ಯಾರೆಕ್ಟರ್ ಕೊಟ್ಟಿದ್ದಾನೆ ಅಂತಂದ್ರೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದಾನೆ. ಅಂದ್ರೆ ಶಿಲೆ ಅದ್ರ ಗುಣಲಕ್ಷಣ ಇದ್ರದ ಮೇಲೆನೆ ಕೇಳಿದಾನೆ. ಆ 2014 ಒಳಗೆ ಕೇಳಿರುವಂತ ಕ್ವಶನ್ ಒಳಗೆ ಅಗ್ನಿಶಿಲೆಗೆ ವರ್ಡ್ ಹೊಂದಿಸಿ ಬರೆಯರ ಒಳಗೆ ಇದೇ ವರ್ಡ್ ಕೊಟ್ಟಿದ್ದವನು, ಹರಳುಗಳ ರಚನೆ ಹೊಂದಿರುವುದು ಅಂತೇಳಿ. ಅದೇ ಮ್ಯಾಚ್ ದ ಫಾಲೋಯಿಂಗ್ ಅನ್ನೋ ರೀತಿ ಒಳಗೆ ಈ ಸ್ಟೇಟ್ಮೆಂಟ್ ಇಲ್ಲಿಗೆ ಕನೆಕ್ಟ್ ಆಗಿತ್ತು. ಪದರಶಿಲೆಗಳದ್ದು ಜೈವಿಕ ಪಳೆಯುಳಿಕೆಗೆ ಕನೆಕ್ಟ್ ಮಾಡಿದ್ದ, ಆ ರೀತಿ ಒಳಗೇನೆ ಇತ್ತು. ಅದ್ರೊಳಗೆ ಜೈವಿಕ ಪಳೆಯುಳಿಕೆಗಳು ಇರುತ್ತೆ ಪದರಶಿಲೆ ಒಳಗೆ, ಅದೇ ಅಲ್ಲಿ ಪಾಯಿಂಟ್ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದ. ಅದಕ್ಕೆ ಅದು ಆ ಸ್ಟೇಟ್ಮೆಂಟ್ ಇಂಪಾರ್ಟೆಂಟ್ ಅನ್ನೋದು ಅದೇ, ಅದು ಮೋಸ್ಟ್ ಯುನಿಕ್ ಟ್ರೇಟ್ ಅದು ಅಗ್ನಿಶಿಲೆಗಳದ್ದು. ಇದು ಒಂದೇ ರೀತಿ ಪಾಸಿಬಿಲಿಟಿ ಕ್ವಶನ್. ಈಗ ಇದನ್ನೇ ಡಿಫಿಕಲ್ಟ್ ಮಾಡ್ಬೇಕಂದ್ರೆ ಅವ್ನು ಏನ್ ಮಾಡ್ತಾನಂತಂದ್ರೆ ಇಲ್ಲಿ ಅಗ್ನಿಶಿಲೆ ಅಂತ ಅನ್ನೋ ವರ್ಡೇ ಬರೆಯಲ್ಲ, ಆ ವರ್ಡ್ ತೆಗೆದು ಬಿಡ್ತಾನೆ, ಗ್ರಾನೈಟ್ ಅಂತ ಬರೀತಾನೆ. ದಟ್ಸ್ ದ ವೇ ಹಿ ಕ್ಯಾನ್ ಇನ್ಕ್ರೀಸ್ ದ ಡಿಫಿಕಲ್ಟಿ ಲೆವೆಲ್. ಓಕೆ, ಇಲ್ಲಿ ರೂಪಾಂತರ ಶಿಲೆ ಅಂತ ವರ್ಡ್ ಬರೆಯಲ್ಲ, ಅದನ್ನ ತೆಗೆದು ಬಿಡಬಹುದು, ಮಾರ್ಬಲ್ ಅಂತ ಬರಿಬಹುದು. ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐಮ್ ಸೇಯಿಂಗ್. ಸೊ ಅಂದ್ರೆ ನಿಮಗೆ ಎರಡನೇದು ವರ್ಕ್ ಏನು, ಎರಡನೇ ಟೈಪ್ ಕ್ವಶನ್ ಹೆಂಗ್ ಫ್ರೇಮ್ ಆಗ್ಬಹುದು ಅಂತಂದ್ರೆ ಯು ನೀಡ್ ಟು ರಿಮೆಂಬರ್ ದ ನೇಮ್ಸ್ ಆಫ್ ದೀಸ್ ರಾಕ್ಸ್, ದಟ್ ಈಸ್ ಎಕ್ಸಾಂಪಲ್ಸ್. ಬಸಾಲ್ಟ್ ಶಿಲೆ ಅಂದ್ರೆ ಯಾವುದು, ಗ್ರಾನೈಟ್ ಅಂದ್ರೆ ಯಾವುದು, ಗ್ಯಾಬ್ರೋ ಅಂದ್ರೆ ಏನು, ರಿಯೋಲೈಟ್ ಅಂದ್ರೆ ಯಾವುದು, ಅಗ್ನಿಶಿಲೆನೋ, ಪದರಶಿಲೆನೋ, ರೂಪಾಂತರ ಶಿಲೆ, ಇದು ಎಲ್ಲಾನು ಹೆಸರು ನೆನ್ಪಿಟ್ಕೊಳ್ಳಬೇಕು. ಹೆಚ್ಚಿಲ್ಲ ಒಂದು 20-25 ಹೆಸರು ಮೆನ್ಷನ್ ಮಾಡ್ತೀನಿ ನಾನು ಶಿಲೆಗಳದ್ದು. 20 ಅಷ್ಟಾದ್ರೂ ಮಾಡ್ಬೇಕ್ರಿ, ಮತ್ತೆ ಹಂಗೆ KS ಆಗಲ್ರಿ. 20 ನೇಮ್ಸ್ ಅನ್ಕೊಳ್ಳಿ. ಅದು ಏನು ಟೆಕ್ಸ್ಟ್ ಬುಕ್ ಒಳಗಿರೋ ಅಷ್ಟೇ ಹೆಸರು ಹೇಳ್ತಾ ಇದ್ದೀನಿ, ಹೊಸದೇನು ಎಕ್ಸ್ಟ್ರಾ ನಿಮಗೆ ಬರ್ಡನ್ ಕೊಡ್ತಿಲ್ಲ ನಾನು. ಒಂದು ಫ್ಯೂ ಎಕ್ಸ್ಟ್ರಾ ಆಡ್ ಮಾಡಿದ್ದೀನಿ, ಒಪ್ಕೊಳ್ತೇನೆ. ಬಟ್ ಮೆಜಾರಿಟಿ ಏನಿದಾವೆ ಯೂಶಲಿ ಡೇ ಟು ಡೇ ಲೈಫ್ ಒಳಗೆ ಬಂದಿರಬಹುದು ಅಥವಾ ಟೆಕ್ಸ್ಟ್ ಬುಕ್ ಒಳಗೆ ಮೆನ್ಷನ್ ಮಾಡಿರೋ ಹೆಸರುಗಳಿದಾವೆ. ಹೆಸರು ಇಷ್ಟಾದ್ರೂ ನೆನ್ಪಿಟ್ಕೊಳ್ಬೇಕು, ಉದಾಹರಣೆಗಳು. ಓಕೆ, ಅವು ಕೊಲ್ಲಲ್ ಸತೆ ಕ್ವಶನ್ ಹೆಂಗ್ ಕೇಳಿದಾನಂತಂದ್ರೆ ಒಂದ್ಸತೆ ನಾನು ನೋಡಿದ್ದೇನೆ, CDS ಕಂಬೈನ್ಡ್ ಡಿಫೆನ್ಸ್ ಸರ್ವಿಸ್ ಒಳಗೆ ಒಂದು ಕ್ವಶನ್ ಕೇಳಿದಾನೆ. ಏನು ಮಾಡಿಲ್ಲ, ಸಿಂಪಲ್ ಆಗಿ ಏನ್ ಮಾಡಿದಾನೆ, 4 ಶಿಲೆ ಹೆಸರು ಕೊಟ್ಟಿದ್ದಾನೆ. ಸೇ ಫಾರ್ ಎಕ್ಸಾಂಪಲ್ ಬಸಾಲ್ಟ್, ಗ್ರಾನೈಟ್, A option as basalt, B option as a granite, and third option as a gabbro, and fourth option as a sandstone. ಇರುತ್ತೆ ಜಸ್ಟ್ 4 ಶಿಲೆ ಹೆಸರು ಕೊಟ್ಟಿದ್ದಾನೆ. ಏನ್ ಕ್ವಶನ್ ಕೇಳಿದಾನಂತಂದ್ರೆ ಗುಂಪಿಗೆ ಸೇರದ ಶಿಲೆಯನ್ನು ಗುರುತಿಸಿ ಅಂತ ಹೇಳಿದ್ದಾನೆ. ಹೆಸರು ಕೊಟ್ಟಿಲ್ಲ, ಏನು ಮಾಡಿಲ್ಲ, ಜಸ್ಟ್ ಹೆಸರು ಕೊಟ್ಟಿ ಅಂದ್ರೆ ಆ ಯಾವ ಶಿಲೆ ಅಂತಾನು ಹೇಳಕ್ ಹೋಗಿಲ್ಲ. ಜಸ್ಟ್ ಹಿ ಇಸ್ ಆಸ್ಕಿಂಗ್ ಯು ಟು ಐಡೆಂಟಿಫೈ ಆಡ್ ಒನ್ ಔಟ್. ಅಂದ್ರೆ 3 ಒಂದು ರೀತಿ ಶಿಲೆ ಇದೆ, ಒಂದು ಬೇರೆದಿದೆ, ಅದನ್ನ ಐಡೆಂಟಿಫೈ ಮಾಡಿ ಅಂತ ಹೇಳ್ತಿದ್ದಾನೆ. ಇಂಥ ಕ್ವಶನ್ ಫ್ರೇಮ್ ಮಾಡಿದ್ದಾರೆ. ಸೊ ಅದನ್ನ ಸಾಲ್ವ್ ಮಾಡ್ಬೇಕಂದ್ರೆ ನಿಮಗೆ ಎಕ್ಸಾಂಪಲ್ ಮತ್ತೆ ಗೊತ್ತಾಗ್ಲೇಬೇಕು. ಸೊ ಅಗ್ನಿಶಿಲೆ ಯಾವ್ಯಾವ ಇದಾವೆ, ಪದರಶಿಲೆ ಯಾವಿದಾವೆ, ರೂಪಾಂತರ ಶಿಲೆ ಯಾವ, ಹೆಸರು, ಅವತ್ರದ್ದು ಗುಣಲಕ್ಷಣ, ಇದು ಎರಡೇ ಪಾಸಿಬಿಲಿಟಿ ಹೋಗುತ್ತೆ ಕ್ವಶನ್ ಫ್ರೇಮ್ ಆಗೋದು. ದಟ್ಸ್ ವಾಟ್ ದ ಥಿಂಗ್. ಸೊ ಅದಕ್ಕೆ ಎಲ್ಲಿ ಮಗಪ್ ಮಾಡಂತೀನಿ, ಮಗಪ್ ಮಾಡ್ಲೇಬೇಕು. ಉದಾಹರಣೆಗಳನ್ನ ಮಗಪ್ ಮಾಡಿ ಅಂತ ಹೇಳ್ತೀನಿ, ಮಗಪ್ ಮಾಡಿ. ಕ್ಯಾರೆಕ್ಟರ್ಸ್ಗಳು ಎಕ್ಸ್ಪ್ಲೇನ್ ಮಾಡ್ಕೊತ ಹೊಂಟಿದ್ದೀನಿ, ಅದು ತಿಳ್ಕೊಂಡ್ರೆ ವೆಲ್ ಅಂಡ್ ಗುಡ್, ಇಲ್ಲತ್ತಂದ್ರೆ ಅವನು ಮಗಪ್ ಮಾಡ್ಕೊಳ್ಳೇ ಹೋಗ್ಬೇಕಾಗತ್ತೆ. ಶಾಲ್ ಐ ಮೂವ್ ಫರ್ದರ್? ಓಕೆ, ಅಗ್ನಿಶಿಲೆಗಳಲ್ಲಿ 2 ವಿಧಗಳು. igneous rocks are of 2 types. ಅಗ್ನಿಶಿಲೆಗಳಲ್ಲಿ 2 ವಿಧಗಳು. igneous rocks are of 2 types. ಒಂದು, extrusive igneous rock, ಬಹಿಸ್ಸರಣ ಅಗ್ನಿಶಿಲೆ. ಎರಡನೇದ್ದು
ಇಂಟ್ರೂಸಿವ್ ಇಗ್ನಿಯಸ್ ರಾಕ್, ಅಂತಃಸರಣ ಅಗ್ನಿಶಿಲೆ. ಬಹಿಸ್ಸರಣ ಅಗ್ನಿಶಿಲೆ ಎರಡನೇದ್ದು, ಅಂತಃಸರಣ ಅಗ್ನಿಶಿಲೆ. ಬಹಿಸ್ಸರಣ, ಅಂತಃಸರಣ. ಓಕೆ, ಇದರದ ಎಕ್ಸ್ಪ್ಲೇನೇಷನ್ ಚಿತ್ರದ ಒಳಗೆ ಹೋಗ್ತೇನೆ. ಓಕೆ, ಸೊ ಬಿಲೋ ದಟ್ ಕಾಪಿ ದಿಸ್ ಡಯಾಗ್ರಾಮ್. ಭೂಮೇಲ್ಮೈ, ಅರ್ತ್ಸ್ ಸರ್ಫೇಸ್. ಮ್ಯಾಗ್ಮಾ ಎಲ್ಲಿದೆ? ಭೂಮಿಯ ಒಳಗಡೆ. ಅದು ಯಾವ ಡೆಪ್ತ್ ಅಲ್ಲಿದೆ ಅನ್ನೋದು ಮುಂದಿನ ಕ್ಲಾಸಸ್ ಒಳಗೆ ಡಿಸ್ಕಷನ್ ಒಳಗೆ ಬರುತ್ತೆ. ಬಟ್ ಲೆಟ್ ಅಸ್ ಸೇ ದಟ್ ಬಿಲೋ ದ ಅರ್ತ್ಸ್ ಕ್ರಸ್ಟ್, ಈ ಭೂಮಿಯ ಮೇಲ್ಚಿಪ್ಪದ ಕೆಳಗೆ ಶಿಲಾಪಾಕ ಇದೆ. ದಟ್ ಇಸ್ ನಥಿಂಗ್ ಬಟ್ ದಿ ಮ್ಯಾಗ್ಮಾ ಚೇಂಬರ್ ವಿಚ್ ಇಸ್ ಎಕ್ಸಿಸ್ಟಿಂಗ್ ಓವರ್ ಹಿಯರ್. ಓಕೆ, ಈ ಮ್ಯಾಗ್ಮಾ ಶಿಲೆಗಳಲ್ಲಿರುವಂತ ಅಂದ್ರೆ ಭೂ ಮೇಲ್ಮೈಯಲ್ಲಿರುವಂತ ಬಿರುಕುಗಳ ಮೂಲಕ ಹೊರಗೆ ಬಂದು ಜ್ವಾಲಾಮುಖಿಯ ಕಾರ್ಯಾಚರಣೆ ಆಗ್ತಾ ಇದೆ. ಆ ಶಿಲಾಪಾಕ ಹೊರಗೆ ಬರ್ತಿದೆ. ಇನ್ ದ ವೋಲ್ಕ್ಯಾನಿಕ್ ಎರಪ್ಷನ್ ದಟ್ ಮ್ಯಾಗ್ಮಾ ಇಸ್ ರೀಚಿಂಗ್ ದ ಅರ್ತ್ ಸರ್ಫೇಸ್. ಭೂಮಿಯ ಮೇಲ್ಮೈಗೆ ಬಂದು ಇಲ್ಲಿ ಆ ಶಿಲಾಪಾಕ ಘನೀಭವಿಸಿ ಶಿಲೆಯಾಗಿ ಬದಲಾವಣೆ ಆಗುತ್ತೆ. ಓಕೆ, ದಿಸ್ ಇಸ್ ದ ಅಟ್ಮಾಸ್ಫಿಯರ್. ಓಕೆ, ಸೊ ಇಲ್ಲಿ ಹುಟ್ಟಿರುವಂತ ಶಿಲೆ ಏನಿದೆ ಇದು ಬಹಿಸ್ಸರಣ ಅಗ್ನಿಶಿಲೆ. ಬಹಿಸ್ಸರಣ ಅಗ್ನಿ ಶಿಲೆ, ಎಕ್ಸ್ಟ್ರೂಸಿವ್ ಇಗ್ನಿಯಸ್ ರಾಕ್. ಕಾಪಿ ದ ಡಯಾಗ್ರಾಮ್. ಕಾಪಿಡ್. ನಾನು ಎದಕ್ಕೆ ಚಿತ್ರನೇ ಕೊಡ್ತಾ ಇದ್ದೀನಿ, ಇದ್ರೊಳಗೆ ಸ್ಟೇಟ್ಮೆಂಟ್ ಆಡ್ ಮಾಡ್ಕೊತ ಹೋಗೋಣ ಇನ್ನ, ಸೊ ದಟ್ ಈಸಿಯರ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್, ಸೇವ್ಸ್ ಟೈಮ್, ಕವರ್ಸ್ ಲಾಟ್ ಆಫ್ ಟಾಪಿಕ್. ಇಲ್ಲೇನಿದೆ, ಇಲ್ಲೇ ಮುಂದೆ ಬ್ರಾಕೆಟ್ ಅಲ್ಲಿ ಶಿಲಾಪಾಕ ವಾಯುಮಂಡಲದ ಅನಿಲ ರಾಶಿಯ ಸಂಪರ್ಕದೊಂದಿಗೆ ಬೇಗನೆ ಘನೀಭವಿಸಿ ಶಿಲೆಯಾಗುವುದು. ಬೇಗನೆ ಘನೀಭವಿಸುವುದು. Here the magma solidifies quickly with atmospheric air contact. Solidifies quickly with atmospheric air contact. ಹೆಚ್ಚು ಟೈಮ್ ತಗೊಳ್ಳಲ್ಲ, 1-2 ದಿನದೊಳಗೆ ಶಿಲೆಯಾಗಿ ಹುಟ್ಟು ಬಿಟ್ಟಿರುತ್ತದು. ಎಸ್ಪೆಷಲಿ ಸರ್ಫೇಸ್ ಒಳಗೆ ಜ್ವಾಲಾಮುಖಿ ಅದು ಆಗ್ಬೇಕಾದ್ರೆ ಮ್ಯಾಗ್ಮಾ ಇಜೆಕ್ಟ್ ಆಗ್ತಿರುತ್ತೆ. ಇಜೆಕ್ಟ್ ಆಗಿದ್ದು ಮ್ಯಾಗ್ಮಾ ಹಿಂಗೇನು ಹರ್ಕೋತ್ ಹೋಗ್ತಿರುತ್ತೆ ನೋಡಿ, ಸ್ವಲ್ಪ ದೂರ ಹೋಗೋದ್ರವರೆಗೆ ಹರಿಯೋದು ನಿಂತು ಬಿಡ್ತಿರುತ್ತೆ. ಯಾಕಂದ್ರೆ ಅದು ತಂಪು ಹಾಕೋತು ಗಟ್ಟಿ ಹಾಕೋತ್ ಹೋಗ್ತಿರುತ್ತದ. ದ್ರವ ರೂಪದ ಸ್ಥಿತಿ ಇದ್ದಿದ್ದು ಘನ ರೂಪದ ಒಳಗೆ ಹೊಳ್ಳೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಆಟೋಮೆಟಿಕಲಿ. ಸೊ ವಿತ್ ಇನ್ ಎ ಶಾರ್ಟ್ ಸ್ಪ್ಯಾಮ್ ಆಫ್ ಟೈಮ್ ಇಟ್ ಸಾಲಿಡಿಫೈಸ್ ಅಂತ ಹೇಳ್ತಿದ್ದಾನೆ. ಆ ಶಾರ್ಟ್ ಸ್ಪ್ಯಾಮ್ ಆಫ್ ಟೈಮ್ ಒಳಗೆ ಸಾಲಿಡಿಫೈ ಆಗೋದ್ರಿಂದ ಕ್ರಿಸ್ಟಲ್ಸ್ ಏನಿರುತ್ತೆ ಇದಕ್ಕೆ ಇನ್ನೂ ಸ್ಪಷ್ಟವಾಗಿ ಡೆವಲಪ್ ಆಗ್ತಿರಲ್ಲ.
ಇದು ಇಂಟ್ರೂಸಿವ್ ಇಗ್ನಿಯಸ್ ರಾಕ್ ಬಗ್ಗೆ ಹೇಳ್ತೇನೆ. ಅದರದ ಕ್ರಿಸ್ಟಲ್ಸ್ ಕ್ಲಿಯರ್ ಆಗಿ ಕಂಡು ಬರುತ್ತೆ. ಇದ್ರದ್ದು ಇನ್ನೂ ಸ್ಪಷ್ಟವಾಗಿರಲ್ಲ, ಇರುತ್ತೆ ಇಲ್ಲ ಅನ್ನಂಗಿಲ್ಲ, ಬಟ್ ದಟ್ ಇಸ್ ಮೋರ್ ಕ್ಲಿಯರ್ಲಿ ವಿಸಿಬಲ್ ಫಾರ್ ದ ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಅಂತ ಹೇಳ್ತಾರೆ. ಯಾಕಂದ್ರೆ ಇಂಟ್ರೂಸಿವ್ ಇಗ್ನಿಯಸ್ ರಾಕ್ ನಿಧಾನವಾಗಿ ತಂಪಾಗತ್ತೆ. ಅಲ್ಲಿ ಗಿವ್ ಯು ದ ಎಕ್ಸಾಂಪಲ್ ಏನಿದೆ ಅಂತಂದ್ರೆ, ಇದೇನು ಮ್ಯಾಗ್ಮಾ ಅಂತ ಹೇಳ್ತಿದ್ದೀನಲ್ಲ, ಇದ್ರದ್ದು ಉಷ್ಣತೆ ಎಷ್ಟಿರುತ್ತೆ ಅಂದ್ರೆ 800 ರಿಂದ 1200 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ದಟ್ಸ್ ವಾಟ್ ದ ಮ್ಯಾಗ್ಮಾ ಇಸ್. ಅಟ್ಮಾಸ್ಫಿಯರ್ ಗ್ಯಾಸಸ್ ಏನ್ ಹೇಳ್ತೀವಿ, ಭೂಮಿಯ ಮೇಲ್ಮೈಯಲ್ಲಿರುವಂತ ಎವರೇಜ್ ಟೆಂಪರೇಚರ್ 15 ಡಿಗ್ರಿ ಸೆಲ್ಸಿಯಸ್. ಪ್ರೀವಿಯಸ್ ಕ್ಲಾಸ್ ಒಳಗೆ ಇದು ವರ್ಡ್ ರೆಫರೆನ್ಸ್ ಆಗಿ ಕೊಟ್ಟಿದ್ದೆ. ಸೊ 1000 ಡಿಗ್ರಿ ಸೆಲ್ಸಿಯಸ್ ವಸ್ತು ರಾಶಿಯನ್ನು ಸಡನ್ ಆಗಿ 15 ಡಿಗ್ರಿ ಸೆಲ್ಸಿಯಸ್ ವಸ್ತು ರಾಶಿ ಒಳಗೆ ತಂದ್ರೆ ಅಂದ್ರೆ ಏನಾಗುತ್ತೆ, ಅದು ತನ್ನ ಶಾಖವನ್ನ ಕಳ್ಕೊಂಡು ಬೇಗನೆ ತಂಪಾಕೊಂಡು ನಿಂತು ಬಿಡುತ್ತೆ. ಈಗ 1000 ಡಿಗ್ರಿ ಸೆಲ್ಸಿಯಸ್ ವಸ್ತು ಇದೆ, ಇನ್ನೊಂದು 1000 ಡಿಗ್ರಿ ಸೆಲ್ಸಿಯಸ್ ಇತ್ತಂದ್ರೆ ಇದು ಇಮಿಡಿಯೇಟ್ ಆಗಿ ತಂಪಾಗಲ್ಲ, ಯಾಕಂದ್ರೆ ಹೀಟ್ ಡಿಫ್ಯೂಸೇ ಆಗಲ್ಲ ಅದ್ರದ್ದು. ಸೊ ಹಂಗೆ ಬಿಸಿಯಾಗಿ ಉಳಿಯುತ್ತೆ. ಬಟ್ ಸರೌಂಡಿಂಗ್ ತಂಪಾಗಿದೆ, ಇದು ಒಂದು ಬಿಸಿಯಾಗಿದೆ ಅಂದ್ರೆ ಶಾಖ ಕಳ್ಕೊಳ್ಳುತ್ತೆ, ಇಮಿಡಿಯೇಟ್ ಆಗಿ ಶಿಲೆಯಾಗಿ ಹುಟ್ಟುಬಿಡುತ್ತೆ. ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಸೊ ಅಂತದನ್ನ ಬಹಿಸ್ಸರಣ ಅಗ್ನಿಶಿಲೆ ಅಂತ ಹೇಳ್ತಿದ್ದಾನೆ. ಅಂದ್ರೆ ಭೂಮಿಯ ಮೇಲ್ಮೈಯಲ್ಲಿ ಹುಟ್ಟುತ್ತಾ ಇರುವಂತಹ ಶಿಲೆಗಳಿವು. ದಟ್ಸ್ ದ ಮೀನಿಂಗ್ ಎಕ್ಸ್ಟ್ರೂಸಿವ್ ಅಂತ ಹೇಳ್ತಿದ್ದಾನೆ. ಎಕ್ಸಾಂಪಲ್, ಉದಾಹರಣೆಗೆ ಫಸ್ಟ್ ಎಕ್ಸಾಂಪಲ್ ಇಸ್ ವೆರಿ ಇಂಪಾರ್ಟೆಂಟ್ ವಿಚ್ ಯು ನೀಡ್ ಟು ರಿಮೆಂಬರ್ ದ ನೇಮ್ ಬಸಾಲ್ಟ್. Basalt. Few more examples. Rhyolite. Rhyolite. Obsidian. Obsidian. ಕನ್ನಡದೊಳಗೂ ಹಂಗೆ ಬರ್ಕೋಬೇಕಾಗುತ್ತೆ. ಇನ್ನು ಮುಂದೆ ಎಲ್ಲ ಹೆಸರುಗಳು ಇದಕ್ಕಿದ್ದಂಗೆ ಕನ್ನಡಲ್ಲೇ. ಆಬ್ಸಿಡಿಯನ್. ಆಬ್ಸಿಡಿಯನ್ ಏನ್ ಒಂದು ಬ್ರಾಕೆಟ್ ಅಲ್ಲಿ ವರ್ಡ್ ಹಾಕೊಳ್ಳಿ. ಇಟ್ಸ್ ಕಾಲ್ಡ್ ನ್ಯಾಚುರಲ್ ಗ್ಲಾಸ್. ಇಟ್ಸ್ ಕಾಲ್ಡ್ ನ್ಯಾಚುರಲ್ ಗ್ಲಾಸ್. ಒನ್ ಮೋರ್ ಎಕ್ಸಾಂಪಲ್, ಪ್ಯೂಮೈಸ್. PUMICE. Pumice. Pumice is the rock seen at ocean beds. ಸಮುದ್ರದ ತಳದಲ್ಲಿ ಸಿಗುವ ಅಗ್ನಿಶಿಲೆ. Pumice is igneous rock seen at oceanic bed. ಇದೇನು ಚಿತ್ರ ಇದೆಯಲ್ಲ, ದಿಸ್ ಈಸ್ ಆಕ್ಚುಲಿ ಆಬ್ಸಿಡಿಯನ್. ಓಕೆ, ಆಲ್ಮೋಸ್ಟ್ ಬೈ ಡಿಫಾಲ್ಟ್ ಆಗಿ ನೇಚರ್ ದಿಂದನೇ ಗ್ಲಾಸ್ ಅನ್ನೋ ರೀತಿ ಒಳಗೆ ಇದ್ದಿರುತ್ತೆ ಕಂಪ್ಲೀಟ್ ಆಗಿ. ಮೋಸ್ಟ್ ಆಫ್ ದ ಟೈಮ್ ಬ್ಲಾಕ್ ಕಲರ್ಡ್ ಕಾಂಪ್ಲೆಕ್ಷನ್ ಒಳಗೆ ಅಂತ ಹೇಳ್ತೀವಲ್ಲ, ಈ ರೀತಿಯಾಗಿನೇ ಸಿಗುತ್ತೆ. ಹೊಳಪಿರೋ ರೀತಿ ಒಳಗೆ ವೆರಿ ಪಾಲಿಶ್ಡ್ ಸರ್ಫೇಸ್ ಸಿಗುತ್ತೆ ಅನ್ನೋ ರೀತಿ ಒಳಗೆ ಇರುತ್ತೆ. ಹೆಂಗೆ ಗಾಜ್ ನುಣುಪ್ ಅನ್ನೋ ರೀತಿ ಇರುತ್ತಲ್ಲ, ಆ ರೀತಿಯಾಗಿರುತ್ತೆ. ಇವನ್ ಆಕ್ಚುಲಿ ವೆಪನ್ಸ್ಗಳು ಯೂಸ್ ಮಾಡೋಕ್ಕೂ ಯೂಸ್ ಮಾಡ್ತಿದ್ರು ಆದಿಮಾನವರು. ಶಿಲಾಯುಗದ ಒಳಗೆ ಇಂಥ ಶಿಲೆಗಳು, ಯಾಕಂದ್ರೆ ಇದು ಎಕ್ಸ್ಕ್ಲೂಸಿವ್ ಇಗ್ನಿಯಸ್ ರಾಕ್, ಭೂಮಿಯ ಮೇಲ್ಮೈಯಲ್ಲೇ ಸಿಕ್ತಿತ್ತು. ಎರಡನೇದು, ಶಾರ್ಪ್ ಎಜ್ಗಳು ಕ್ರಿಯೇಟ್ ಆಗುತ್ತೆ. ಹಿಂಗೆ ಚಿಪ್ ಔಟ್ ಮಾಡ್ಕೋತ ಹೋದ್ರೆ ತಿಳ್ಕೊಳ್ಳಿ, ಚೂಪಾದ ರಚನೆ ಏನಿರುತ್ತೆ, ಶಾರ್ಪ್ ಎಜ್ಜದ ವೆಪನ್ಸ್ಗಳು ಪ್ರೊಡ್ಯೂಸ್ ಮಾಡಕ್ಕೆ ಯೂಸ್ ಮಾಡ್ಕೋತಿದ್ರು. ಪ್ಯೂಮೈಸ್ ಒನ್ ಆಫ್ ದಿ ಟಫ್ ರಾಕ್ ಅಂಡ್ ವೆರಿ ಶಾರ್ಪ್ ಇನ್ ದ ನೇಚರ್. ಅದು ಆಕ್ಚುಲಿ ಆಬ್ಸಿಡಿಯನ್ ಅಂತ ಹೇಳ್ತಾರೆ. ದಟ್ಸ್ ಅ ಇಗ್ನಿಯಸ್ ರಾಕ್, ಎಕ್ಸ್ಕ್ಲೂಸಿವ್ ಇಗ್ನಿಯಸ್ ರಾಕ್, ಪರ್ಟಿಕ್ಯುಲರ್ಲಿ ಕಾಲ್ಡ್ ಆಸ್ ದ ನ್ಯಾಚುರಲ್ ಗ್ಲಾಸ್. ದಟ್ ಈಸ್ ಆಬ್ಸಿಡಿಯನ್. ಅಂಡ್ ಪ್ಯೂಮೈಸ್ ಏನಿದೆ, ಎಕ್ಸೆಪ್ಟ್ ಫಾರ್ ಎಕ್ಸಾಂಪಲ್ ಜ್ವಾಲಾಮುಖಿ ಸಮುದ್ರದ ತಳಭಾಗದಲ್ಲಿ ಆಗ್ತಿದೆ ಅಂತಂದ್ರೆ ಅಲ್ಲಿ ಹುಟ್ಟಿರೋ ಶಿಲೆಗೆ ಅಗ್ನಿಶಿಲೆನೇ ಇದೆ, ಮೇಲ್ಮೈಯಲ್ಲೇನೇ ಇದೆ. ಬಟ್ ಅದ್ರ ಹೆಸರು ಏನಿದೆ, ಪ್ಯೂಮೈಸ್ ಅಂತ ಮೆನ್ಷನ್ ಮಾಡ್ತಿದ್ರೆ. ಪ್ಯೂಮೈಸ್ ಇಸ್ ದ ಇಗ್ನಿಯಸ್ ರಾಕ್ ಫಾರ್ಮ್ಡ್ ಅಟ್ ಓಷಾನಿಕ್ ಬೆಡ್. ಸಮುದ್ರದ ತಳಭಾಗದಲ್ಲಿರುವಂತ ಅಗ್ನಿಶಿಲೆ ಅಂತ ಹೇಳ್ತಿದ್ದಾರೆ. ಸೇಮ್ ವೇ, ಇನ್ ಕೇಸ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಶಿಲಾಪಾಕ ಸಂಪೂರ್ಣವಾಗಿ ಭೂಮಿಯ ಮೇಲ್ಮೈಯಲ್ಲಿ ಬರ್ತಾ ಇಲ್ಲ, ಭೂಮಿಯ ಒಳಭಾಗದಲ್ಲೇನೆ ಘನೀಭವಿಸ್ತಾ ಇದೆ ಅಂತ ತಗೊಳ್ಳ. ಇಟ್ಸ್ ಸಾಲಿಡಿಫೈಯಿಂಗ್ ಸಮ್ವೇರ್ ವಿತ್ ಇನ್ ದಿಸ್. ದೆನ್ ದಟ್ ಈಸ್ ಕಾಲ್ಡ್ ಆಸ್ ಇಂಟ್ರೂಸಿವ್ ಇಗ್ನಿಯಸ್ ರಾಕ್. ಅಂತಃಸರಣ ಅಗ್ನಿಶಿಲೆ. ಸಾಕಾಯ್ತು? ಅಂತಃಸರಣ ಅಗ್ನಿಶಿಲೆ. Intrusive igneous rock.
ಇಲ್ಲಿ ಏನ್ ಬರಿಬೇಕು ಬ್ರಾಕೆಟ್ ಅಲ್ಲಿ, ಮ್ಯಾಗ್ಮಾ solidifies slowly within earth crust. ಶಿಲಾಪಾಕ ಭೂಮಿಯ ಮೇಲ್ಚಿಪ್ಪಿನಲ್ಲಿ ನಿಧಾನವಾಗಿ ಘನೀಭವಿಸಿ ಶಿಲೆಯಾಗುವುದು. ನಿಧಾನವಾಗಿ ಘನೀಭವಿಸಿ ಶಿಲೆ ಆಗೋದು. ಎದಕ್ಕೆ ನಿಧಾನವಾಗಿ ಘನೀಭವಿಸ್ತಾ ಇದ್ದೇವೆ ಅಂತ ಹೇಳ್ತಿದ್ದೇನೆ, ಭೂಮಿಯ ಮೇಲ್ಮೈಯಿಂದ ಗರ್ಭದ ಕಡೆ ಹೊಂಟಿದ್ರೆ ಅಂದ್ರೆ ಉಷ್ಣತೆ ಏನಾಗುತ್ತೆ, ಹೆಚ್ಚಾಕೋತ್ ಹೋಗುತ್ತೆ. ಸೊ ಅದಕ್ಕೆ ಇಲ್ಲಿ ಒಳಗೆ ಉಷ್ಣತೆ ಹೆಚ್ಚಿರುತ್ತೆ. ಉಷ್ಣತೆ ಹೆಚ್ಚಿದ್ದಾಗ ಇಮಿಡಿಯೇಟ್ ಆಗಿ ತಂಪಾಗುತ್ತಂತಲ್ಲ, ಹಲವಾರು ತಿಂಗಳಾಗಿರ್ಬೋದು ಅಥವಾ ಹಲವಾರು ವರ್ಷಗಳವರೆಗೂ ಅದು ಶಾಖವನ್ನ ನಿಧಾನವಾಗಿ ಕಳ್ಕೊಂಡು ಶಿಲೆಯಾಗಿ ಬದಲಾವಣೆ ಆಗಿರುತ್ತೆ. ಅಂತದಕ್ಕೆ ಅಂತಃಸರಣ ಅಗ್ನಿಶಿಲೆಗಳಂತ ಹೇಳ್ತಿದ್ದಾರೆ. ಅಂದ್ರೆ ಭೂಮಿಯ ಒಳಗೆ ಅಂತರಾಳದ ಒಳಗೇನೆ ಹುಟ್ಟುತ್ತಾ ಇರುವಂತಹ ಶಿಲೆ. ಎಕ್ಸಾಂಪಲ್, ಉದಾಹರಣೆಗೆ ಫಸ್ಟ್ ಎಕ್ಸಾಂಪಲ್ ಇಂಪಾರ್ಟೆಂಟ್, ಅಗೇನ್ ಯು ಕ್ಯಾನ್ ಕೀಪ್ ದ ಸ್ಟಾರ್ ಮಾರ್ಕ್. ಮೋಸ್ಟ್ ಇಂಪಾರ್ಟೆಂಟ್ ಇಗ್ನಿಯಸ್ ರಾಕ್, ಇಂಟ್ರೂಸಿವ್ ಗ್ರಾನೈಟ್ and the others are gabbro, dunite, pyroclast or pyroxene, etc. Pyroclast or pyroxene, etc. ಓಕೆ, ಲಾಸ್ಟ್ ಪಾಯಿಂಟ್ ಆ ಸ್ಟೇಟ್ಮೆಂಟ್ ಮೆನ್ಷನ್ ಮಾಡಿ ಮುಗಿಸ್ತೇನೆ, ಡೇ ಎಂಡ್ ಮಾಡ್ತೇನೆ. ಅಂತಃಸರ ಅಗ್ನಿಶಿಲೆಯಲ್ಲಿ 2 ಉಪವಿಧಗಳು. ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಆರ್ ಆಫ್ 2 ಸಬ್ ಟೈಪ್ಸ್. ಅಂತಃಸರ ಅಗ್ನಿಶಿಲೆಯಲ್ಲಿ 2 ವಿಧಗಳು. ಇಂಟ್ರೂಸಿವ್ ಇಗ್ನಿಯಸ್ ರಾಕ್ಸ್ ಆರ್ ಆಫ್ 2 ಸಬ್ ಟೈಪ್. ಒಂದು ಹೈಪ್ ಅಬಿಸಲ್ ರಾಕ್, ಕನ್ನಡದ ಒಳಗೆ ಮಧ್ಯಸರಣ ಅಗ್ನಿಶಿಲೆ. ಎರಡನೇದ್ದು ಅತಿ ಆಳದೊಳಗೆ ಹುಟ್ಟಿರುತ್ತೆ, ದಟ್ ಈಸ್ ಪ್ಲೂಟಾನಿಕ್ ಇಗ್ನಿಯಸ್ ರಾಕ್. ಅಂತರಾಗ್ನಿ ಶಿಲೆ, ಪ್ಲೂಟಾನಿಕ್ ಇಗ್ನಿಯಸ್ ರಾಕ್. ಜಸ್ಟ್ ಒಂದು ವರ್ಡ್ ಸಾಕಾಗುತ್ತೆ. these are formed near earth's surface. ಭೂಮೇಲ್ಮೈಗೆ ಹತ್ತಿರದಲ್ಲಿ ಉಗಮವಾಗುವ ಇವು ಅತಿ ಆಳದಲ್ಲಿ ಕಂಡು ಬರುತ್ತಿವೆ. ಅತಿ ಆಳದಲ್ಲಿ ಕಂಡುಬರುವ ದೀಸ್ ಆರ್ ಸೀನ್ ಅಟ್ ಗ್ರೇಟರ್ ಡೆಪ್ತ್. ಅತಿ ಆಳದಲ್ಲಿ ಕಂಡುಬರುವವು. ಗುಡ್ ಥಿಂಗ್ ಫಾರ್ ಯು ಇಸ್ ದಟ್ ಆ ಡೆಪ್ತ್ ಎಷ್ಟು ಅನ್ನೋದು ಮೆನ್ಷನ್ ಮಾಡಿಲ್ಲ, ಇಲ್ಲಾಂದ್ರೆ ಅದನ್ನು ಮಗಪ್ ಮಾಡಬೇಕಾಗಿತ್ತು. ಫ್ಯಾಕ್ಟ್ ಜಸ್ಟ್ ಕ್ಲೋಸ್ ಟು ದ ಅರ್ತ್ ಸರ್ಫೇಸ್ ಅಂಡ್ ಅಟ್ ಅ ಗ್ರೇಟರ್ ಡೆಪ್ಸ್ ಅಂತ ಮೆನ್ಷನ್ ಮಾಡ್ತಾರೆ. ಮತ್ತೆ ಇವಕ್ಕೆ ಸಪ್ರೇಟ್ ಆಗಿ ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟಿಲ್ಲ. ಓವರ್ ಆಲ್ ಆಗಿ ಇಂಟ್ರೂಸಿವ್ ಇಗ್ನಿಯಸ್ ರಾಕ್ ಏನ್ ಎಕ್ಸಾಂಪಲ್ ಇದೆ ಅಷ್ಟೇ ಮೆನ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅದಕ್ಕೆ ಓವರ್ ಆಲ್ ಆಗಿ ಅದೇನಿದೆ ಅಷ್ಟೇ ನೆನ್ಪಿಟ್ಕೊಂಡ್ರು ಸಾಕು. ಲಾಸ್ಟ್ ಕ್ಲಾರಿಫಿಕೇಶನ್ ಬರ್ಕೊಳ್ಳೋದೇನು ನೀಡಿಲ್ಲ. ಕನ್ನಡ ಟೆಕ್ಸ್ಟ್ ಬುಕ್ ಒಳಗೆ ಅಗ್ನಿಶಿಲೆಯಲ್ಲಿ 3 ವಿಧ ಅಂತ ಬರೆದಿದ್ದಾನೆ. ಓಕೆ, ಬಟ್ ನಾನು ಬರೆಸಿದೆ 2 ಅಂತ ಬರೆಸಿದ್ದೇನೆ. ಅವನು 3 ಅಂತ ಹೆಂಗೆ ಹೇಳ್ತಿದ್ದಾನಂದ್ರೆ, ಒಂದು ಬಹಿಸರಣ, ಮಧ್ಯಸರಣ ಮತ್ತು ಅಂತರಾಗ್ನಿ, ಈ 3 ವರ್ಡ್ ಯೂಸ್ ಮಾಡ್ತಾ ಇದ್ದ. ಅತಿ ಆಳದೊಳಗಿರೋದು ಅಗ್ನಿ, ಅಂತರಾಗ್ನಿಶಿಲೆ. ಮೇಲ್ಮೈಯಲ್ಲಿರೋದು ಬಹಿಸರಣ ಅಗ್ನಿಶಿಲೆ. ಈ 2 ಮಧ್ಯದಲ್ಲಿರೋದು ಮಧ್ಯಸರಣ.
ಈ ರೀತಿಯ 3 ಹೆಸರು ಬರುತ್ತಂತ ಕೊಟ್ಟಿದ್ದಾನೆ. NCERT ಒಳಗೆ ಏನೈತೆ ಅದೇ ಪ್ಯಾಟರ್ನ್ ಬೇಸಿಸ್ ಮೇಲೆ ಹೋಗಿದ್ದಾನೆ.